ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲೀಲಾ ಗೌಡಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬೇಗನೆ ಆಗುತ್ತೆ ಇದು. ಇದು ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, 5 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಸಣ್ಣಕ್ಕೆ ಹಚ್ಚಿಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ಸ್ಟವ್ ಹಚ್ಚಿ ಪಾತ್ರೆ ಇಡ್ತೀನಿ. ಪಾತ್ರೆ ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಚೆನ್ನಾಗಿ ಕಾಯಿಲಿ. ಮೊಟ್ಟೆ ಪಲ್ಯ ಹೇಗೆ ಮಾಡೋದು, ಬೇಗನೆ ಮಾಡ್ಬೋದು. 5 ನಿಮಿಷದೊಳಗಡೆ ಆಗುತ್ತೆ ನೋಡಿ. 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಇದು ಎಣ್ಣೆ ಕಾಯಿಲಿ. ಎಣ್ಣೆ ಕಾಗೋದಕ್ಕೆ ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ ಇವೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಾಗುವಂತ ಬಾಡಿಸ್ತೀನಿ. ಒಂದು 5 ನಿಮಿಷ ಹಿಂಗೆ ಡ್ರೈ ಮಾಡಬೇಕು ಎಣ್ಣೆಲಿ. ಈರುಳ್ಳಿನ ಚೆನ್ನಾಗಿ ಕೆಂಪಗೆ ಬೆಂದಮೇಲೆ, ಈರುಳ್ಳಿ ಬೆಂದಮೇಲೆ ಚೆನ್ನಾಗಿ ಕೆಂಪು ಈರುಳ್ಳಿ ಬೆಂದ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಮೊಟ್ಟೆ ತಗೊಳ್ಳಿ. ಈರುಳ್ಳಿ ಕೆಂಪಾಗೈತಲ್ಲ, ಈಗ ಮೊಟ್ಟೆ ಹೊಡೆದು ಮೊಟ್ಟೆ ಹೊಡೆದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಒಂಚೂರು ಖಾರ ಪುಡಿ ಹಾಕ್ಬಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಚೆನ್ನಾಗಿ ಇದನ್ನು ಉಪ್ಪಿನ ಪುಡಿ ಎಲ್ಲ ಹಾಕೊಂಡು ತಿರುಗಿಸೋದು. ಒಂದು 5 ನಿಮಿಷ ಡ್ರೈ ಥರ ತಿರುಗ್ತಾ ಇದ್ದೀವಿ ಇದನ್ನು ಸ್ಪೂನಲ್ಲಿ. ಫೈನಲಿ ರೆಡಿಯಾಗಿದೆ. ಇದು ನಾನು ಇವತ್ತು ಚಪಾತಿಗೆ ಮಾಡಿದ್ದೆ. ಲಾಸ್ಟಲ್ಲಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನಾನು ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಈಗ ನನ್ನ ಚಾನಲ್ ನೋಡಿ.